ರಾಜ್ಯ ರಾಜಕಾರಣದ ಇನ್ನೊಂದು ಸುದ್ದಿ ಇದೆ. ನಿನ್ನೆ ಸಡನ್ಲಿ ರಾತ್ರಿ ಏಕಾಏಕಿ ಜಮೀರ್ ಅಹ್ಮದ್ ಖಾನ್ರ ಪತ್ರ ಬಂತು. ಮುಖ್ಯಮಂತ್ರಿಗಳನ್ನು ಉದ್ದೇಶಿಸಿ ಬರೆಯಲಾಗಿದ್ದ ಪತ್ರ. ಅದನ್ನ ಪಬ್ಲಿಕ್ ಕನ್ಸಂಪ್ಷನ್ಗೆ ಅಂತ ರಿಲೀಸ್ ಮಾಡ್ತಾರೆ, ಜನರಿಗೆ ಗೊತ್ತಿರಲಿ ಅನ್ನೋ ಥರ. ವಾಟ್ ವಾಸ್ ಇಟ್ ಅಬೌಟ್? ಜಮೀರ್ ಅಹ್ಮದ್ ಖಾನ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು. ಉಸ್ತುವಾರಿ ಸಚಿವರು ವಸತಿ ಸಚಿವರು. ಈ ಸಲ ವಸತಿ ಸಚಿವರಾದರು. ಇವರಿಗಿದ್ದಂಥ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಇಲಾಖೆಯನ್ನು ತೆಗೆದು ಯುಟಿ ಖಾದರ್ ಅವರು ಕೊಟ್ಟುಬಿಟ್ಟಿದ್ದಾರೆ. ನೋಡಿ, ಜಮೀರ್ ಅಹ್ಮದ್ ಖಾನ್ ಪತ್ರ ಬರೆದಿದ್ದು ಹಳೆ ಲೆಟರ್ ಹೆಡ್ನಲ್ಲಿ. ಅಲ್ಲಿ ಮೇಲ್ಗಡೆ ಟಿ ವಿ ಸ್ಕ್ರೀನಲ್ಲಿ ಅಷ್ಟು ಕ್ಲಿಯರ್ ಕಾಣಿಸಲ್ಲ. ಅದು BZ ಜಮೀರ್ ಅಹ್ಮದ್ ಖಾನ್ ಅಂತ ಇದೆ. ಅದರ ಕೆಳಗೆ ವಸತಿ ಅಂತ ಬರೆದು ಒಂದು ಕಾಮ ಹಾಕಿ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಅಂತ ಇದೆ, ಸಚಿವರು ಬೆಂಗಳೂರು ಅಂತಿರುತ್ತೆ. ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಅನ್ನೋದ್ರ ಮೇಲೆ ವೈಟ್ನರ್ ಹಚ್ಚಿದ್ದಾರೆ, ಹಳೆ ಲೆಟರ್ ಹೆಡ್ನಲ್ಲೇ ಬರೆದು ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ. ಏನು ಈ ಪತ್ರದ ಸಾರಾಂಶ ಹೇಳ್ಬಿಡ್ತೀನಿ ನಾನು. ನೀವು ನನಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿಯನ್ನು ವಹಿಸಿ ವಿಜಯನಗರದಲ್ಲಿ ಧ್ವಜಾರೋಹಣದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದ್ರಿ. ನನಗೆ ಯಾವುದೇ ಉಸ್ತುವಾರಿ ಬೇಡ. ಧ್ವಜಾರೋಹಣದಿಂದ ಪಾಲ್ಗೊಳ್ಳುವ ಜವಾಬ್ದಾರಿಯಿಂದ ನನಗೆ ವಿನಾಯಿತಿ ಕೊಡಿ. ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕಾಗಿದೆ. ಉಪಚುನಾವಣೆ ಬರ್ತಾ ಇದೆ, ಹಿರಿಯೂರಿನ ಉಪಚುನಾವಣೆ ಅಂತ ಅನ್ಸುತ್ತೆ ಅವ್ರು ಬರೆದಿದ್ದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿದ್ದಾವೆ, GBA ಚುನಾವಣೆಗಳಿದ್ದಾವೆ, ಪಕ್ಷ ಸಂಘಟನೆ ಕೆಲಸ ಮಾಡ್ಬೇಕು ನಾನು ಅಂತ. ಇದು ಮನಸ್ಸಿಗೆ ನೋವು ಮಾಡ್ಕೊಂಡು ಬರೆದಿರೋ ಪತ್ರ ಅಂತ ರಾಜ್ಯ ರಾಜಕಾರಣದ ABCD ಅಷ್ಟೇ ಗೊತ್ತಿರೋರಿಗೂ ಅರ್ಥ ಆಗ್ಬಿಡುತ್ತೆ. ಮನಸ್ಸಿಗೆ ನೋವು ಮಾಡ್ಕೊಂಡು ಬರೆದಿರೋ ಪತ್ರ. ಒಂದು, DK ಶಿವಕುಮಾರ್ ಅವ್ರ ಜೊತೆಗೆ ಪ್ರಮಾಣ ವಚನ ತಗೋಬೇಕಾಗಿತ್ತು. ಸೆಕೆಂಡ್ ಲಿಸ್ಟ್ ಬರೋ ತನಕ ಕಾಯಬೇಕಾಯ್ತು. ಸೆಕೆಂಡ್ ಲಿಸ್ಟ್ನಲ್ಲೂ ಹೆಸರು ಬರುತ್ತೋ ಇಲ್ವೋ, ಮಂತ್ರಿ ಆಗ್ತಾರೋ ಇಲ್ವೋ ಅನ್ನುವ ಗೊಂದಲದ ಮಧ್ಯದಲ್ಲಿ ಮಾಧ್ಯಮದವರನ್ನು ಕರೆದು ನಾನು ಎಲ್ಲರಿಗೂ ಕ್ಷಮಾಪಣೆ ಕೋರಿದ್ದೇನೆ ಅಂತ ಹೇಳಬೇಕಾಗಿ ಬಂತು. ಯಾವುದಕ್ಕೆ ಕ್ಷಮಾಪಣೆ? ದಾವಣಗೆರೆ ಆಡಿಯೋಕ್ಕೆ ಕ್ಷಮಾಪಣೆ ಕೋರಿದ್ದೇನೆ ಅಂತ ಹೇಳಬೇಕಾಗಿ ಬಂತು. ಅಂತೂ ಇಂತೂ ಚರ್ಚೆಗಳಾಗಿ ಆಗಿ 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 ಜಮೀರ್ ಅಹ್ಮದ್ ಖಾನ್ರ ಹೆಸರು ಬಂತು ಲಿಸ್ಟ್ನಲ್ಲಿ. ಸಚಿವರಾದರೆ ಇಲಾಖೆ ಕೊಡುವಾಗ ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜಮೀರ್ ಅಹ್ಮದರ ತಾಕತ್ತು ವಸತಿ ಇಲಾಖೆನ ಅಲ್ಲ, ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಮತ್ತು ಹಜ್, ಅದು ನಿಜವಾದ ತಾಕತ್ತು. ಅಲ್ಪಸಂಖ್ಯಾತ ಕಲ್ಯಾಣ ಅನ್ನುವಂಥದ್ದು ಎಲ್ಲ ಅಲ್ಪಸಂಖ್ಯಾತರಿಗೂ ಸಂಬಂಧಪಟ್ಟ ಇಲಾಖೆ. ಕ್ರಿಶ್ಚಿಯನ್ಸು, ಜೈನ್ಸು, ಬೌದ್ಧರು, ಪಾರ್ಸಿಗಳು ಎಲ್ಲರೂ ಬರ್ತಾರೆ ಅದರಲ್ಲಿ. ಬಟ್ ಸಂಖ್ಯೆಯ ಕಾರಣಕ್ಕಾಗಿ ಅದು ಮುಸ್ಲಿಂ ಡಿಪಾರ್ಟ್ಮೆಂಟು ಅನ್ನೋ ಹಾಗಾಗಿದೆ. ಹಜ್ ಮತ್ತು ವಕ್ಫ್ ಹೌದು ಎಕ್ಸ್ಕ್ಲೂಸಿವ್ಲಿ ಮುಸ್ಲಿಂ. ಆ ಡಿಪಾರ್ಟ್ಮೆಂಟ್ಗಳು ಇಡೀ ಕಮ್ಯುನಿಟಿಯ ಜೊತೆಗೆ ನೇರ ಸಂಪರ್ಕಕ್ಕೆ ತಂದುಬಿಡ್ತವೆ ಒಬ್ಬ ರಾಜಕಾರಣಿಯನ್ನು, ಇಡೀ ಕಮ್ಯುನಿಟಿಯ ಜೊತೆಗೆ. ಈಗ ಆ ಅವಕಾಶ ಯುಟಿ ಖಾದರ್ ಅವ್ರಿಗೆ ಹೋಗ್ಬಿಡ್ತು. ಜಮೀರ್ ಅಹ್ಮದ್ ಖಾನ್ ಬೇಜಾರು ಮಾಡ್ಕೊಂಡಿದ್ದಾರೆ. ಆ ಇಲಾಖೆಗಳು ಇದ್ದದ್ದು ಕೂಡ ಒಂದು ಕಾರಣ, ಜಮೀರ್ ಅಹ್ಮದ್ ಖಾನ್ ಪ್ಯಾನ್ ಕರ್ನಾಟಕ ಮುಸ್ಲಿಂ ಲೀಡರ್ ಅನ್ನಿಸಿಕೊಳ್ಳೋದಕ್ಕೆ. ಅದು ಒಂದೇ ಕಾರಣ ಅಂತ ಹೇಳೋದಿಲ್ಲ, ಆ ಇಲಾಖೆ ಇದ್ದದ್ದು ಕಾರಣ. ಅಂಥ ಜಮೀರ್ ಅಹ್ಮದ್ ಖಾನ್ರಿಗೆ ಈ ಸಲ ಆ ಇಲಾಖೆ ಇಲ್ಲ. ಜಿಲ್ಲಾ ಉಸ್ತುವಾರಿ ಬೇಡ ಅಂದಿದ್ರು ಓಕೆ, ಬೇಜಾರಿನಲ್ಲಿ ಏನೋ ಒಂದು ಬಿಟ್ಟು ಕೊಡ್ತಿದ್ದಾರೆ. ಬಟ್ ಧ್ವಜಾರೋಹಣ ಮಾಡುವ ಕೆಲಸದಿಂದ ಜವಾಬ್ದಾರಿಯಿಂದ ಮುಕ್ತಿ ಅಂತಂದ್ರಲ್ಲ, ಅದು ಡಿಬೇಟ್ ಆಗ್ತಾ ಇರೋದು. ವಿಧಾನಸಭೆಯಲ್ಲಿ ಚರ್ಚೆ ಆಯ್ತು ಇವತ್ತು. ಅದು ಕೇಳಿಸ್ಕೊಳ್ಳಿ ಏನೇನಾಯಿತು ಅಂತ. ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ರಾಷ್ಟ್ರ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ಟರೆ, ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ, ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನೋ? ಸಮಯದ ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ.
ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ನೀವು ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ್ ಅವರೇ, ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು ಉಸ್ತುವಾರಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ನಡವಳಿಕೆ ನಿಜಕ್ಕೂ ರಾಜ್ಯಕ್ಕೆ, ದೇಶಕ್ಕೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ವಿರೋಧ ಪಕ್ಷದ ಕೆಲಸ ಮಾಡಿರುವಂತವರು ಈ ಸಚಿವರು ಇವತ್ತ ರಾಷ್ಟ್ರಧ್ವಜ ಅಂತ ಹೇಳ್ತಾರೆ, ನಾಳೆ ಸಂವಿಧಾನ ಕಿಮ್ಮತ್ತಿಲ್ಲ, ಇಲ್ಲಿ ಕುರಾನ್ ಅಂತ ಹೇಳ್ತಾರೆ. ನೀವು ಕೇಳ್ತೀರಿ, ನೀವು ನಿಮ್ಮ ಆಕ್ಷೇಪಣೆಗಳನ್ನ ನೀವೇನ್ ಕೇಳಿದ್ ತಪ್ಪನ್ನಂಗಿಲ್ಲ ನಾನು. ಆದ್ರೆ ಪ್ರಾರಂಭದಲ್ಲಿ ಒಂದು ನೋಟಿಸ್ ಆದ್ರೂ ಕೊಡ್ಬೇಕಾಗಿತ್ತು. ಅದಕ್ಕೆ ನೋಟಿಸ್ ಇಲ್ಲ, ರಾಷ್ಟ್ರಧ್ವಜಕ್ಕಿಂತ ಮೇಲೆ ನೋಟಿಸ್ ಇದೆಯಾ? ಅಲ್ಲ, ಅನಾರೋಗ್ಯ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಬರೆದಿದ್ದಾರೆ. ಪರಮೇಶ್ವರ್ ಅವರೇ, ಅವರ ಪತ್ರದಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಅಂತ ಒಂದು ಶಬ್ದ ಇಲ್ಲ. ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ, ರಾಷ್ಟ್ರಧ್ವಜ ಆರಿಸಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಸಚಿವನ ತೆಗಿರಿ ಆಲ್ಟರ್ನೇಟಿವ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.